ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಶ್ರೀ ಡಿಕೆ ಶಿವಕುಮಾರ್ ಅವರು ಇಂಧನ ಸಚಿವರಾದ ಮೇಲೆ ಮಾನವ ಸಂಪನ್ಮೂಲದ ಕೊರತೆಯಿಂದ ಕುಂಠಿತವಾಗಿದ್ದ ಕೆಪಿಟಿಸಿಎಲ್ ಹಾಗೂ ಎಲ್ಲಾ ಎಸ್ಕಾಂಗಳಲ್ಲಿ ಚಟುವಟಿಕೆಗಳನ್ನು ಚುರುಕುಗೊಳಿಸಲು ಖಾಲಿ ಇದ್ದ 33,000 ವಿವಿಧ ಹುದ್ದೆಗಳಿಗೆ ಪಾರದರ್ಶಕವಾದ ಆನ್ಲೈನ್ ನೇಮಕಾತಿಯನ್ನು ಆರಂಭಿಸಿದರು. ನಮಸ್ಕಾರ. ಇಂದಿನ ಇಲಾಖೆ ಕೆಪಿಟಿಸಿಎಲ್ ಮತ್ತು ಎಲ್ಲ ಎಸ್ಕಾಂಗಳಲ್ಲಿ 82,000 ಹುದ್ದೆಗಳಿತ್ತು. ಅದರಲ್ಲಿ 32,900 ಹುದ್ದೆಗಳು ಖಾಲಿ ಇದ್ದವು. ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಹುದ್ದೆಗಳನ್ನು ತುಂಬಲು ಪಾರದರ್ಶಕವಾಗಿ ಆನ್ಲೈನ್ ಮುಖಾಂತರ 23,800 ಹುದ್ದೆಗಳನ್ನ ತುಂಬಿದ್ದೇವೆ. ಎಲ್ಲ ಯುವಕರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ. ಮಧ್ಯವರ್ತಿಗಳನ್ನ ತಪ್ಪಿಸಿ ಲಂಚಕ್ಕೆ ಒತ್ತಡಕ್ಕೆ ಅವಕಾಶ ಕೊಡದೆ ಈ ಆಯ್ಕೆಗಳನ್ನ ಮಾಡಿ ಮನೆ ಬಾಗಿಲಿಗೆ ನೇರ ನೇಮಕಾತಿಯನ್ನ ಮಾಡಿದ್ದೇವೆ. ಇದು ನಿಮ್ಮ ಸರ್ಕಾರದ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ.